ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಚೆನ್ನೈ ಕ್ಲಾಸ್ ಮುಂದೆಯಿಂದ. ಸೊ ಚೆನ್ನೈಗೆ ಬಂದು ಆಲ್ರೆಡಿ 5 ದಿನ ಆಗಿದೆ ಸರಿಸುಮಾರು. 5 ದಿನದಿಂದ ಬರೀ ಟ್ರೈನಿಂಗು ಜಿಮ್ಮು ಇಷ್ಟೇ ತೋರ್ಸೋಕ್ಕಾಗಲ್ಲ ಅಂತೇಳಿ ಆದಷ್ಟು ವ್ಲಾಗ್ಸ್ನ ಕಮ್ಮಿ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಏನು ಮಾಡ್ತಾಯಿದ್ದೀವಿ ಈ ವ್ಲಾಗಲ್ಲಿ ಅಂತ ಹೇಳಿದ್ರೆ, ಫಸ್ಟು ಟ್ರೈನಿಂಗ್ ಕ್ಲಾಸ್ಗಳಿದೆ. ಆ ಕ್ಲಾಸ್ನ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಒಂದು ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಚೆನ್ನೈಯಲ್ಲಿ. ಬನ್ನಿ, ಆ ರೆಸ್ಟೋರೆಂಟ್ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಯಾವುದು, ಎತ್ತ, ಹೆಂಗಿರುತ್ತೆ ಅಲ್ಲಿ ಫುಡ್ಡು ಅನ್ನೋದನ್ನೆಲ್ಲ ಇವತ್ತು ತೋರಿಸ್ತೀನಿ. ಸಿಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಕ್ಲಾಸ್ಗೆ ಹೋಗೋಣ ಬನ್ನಿ ಗೈಸ್. ನಾನು ಆಲ್ರೆಡಿ ಲೇಟು, 10:30 ಕ್ಲಾಸ್ಗೆ 11:30 ಬರ್ತಾಯಿದ್ದೀನಿ. ಕಾಲೇಜ್ ಫೀಲ್ಸ್ ಬಂದುಬಿಟ್ಟಿದೆ ನನಗೆ. ಸೊ ಇವತ್ತಿನ ಕ್ಲಾಸಲ್ಲಿ ಅಡ್ವಾನ್ಸ್ಡ್ ಎಲ್ಲ ಇದೆ. ಏನು ಕತೆ, ನಾನು ಕಣ್ಣೆಲ್ಲ ಆಲ್ರೆಡಿ ಒಂಥರ ಆಗ್ಬಿಟ್ಟೈತೆ. ಪ್ರಾಪರ್ ನಿದ್ದೆ ಇಲ್ಲ ಗೈಸ್. ಯಾಕೋ ನಿದ್ದೆ ಬರ್ತಾಯಿಲ್ಲ. ನೆನೆ ಎಲ್ಲ ನಿದ್ದೆನೇ ಬಂದಿಲ್ಲ ನನಗೆ ರೀ. ಹಾಂ, ಬೆಳಗಿನ ಶುಭೋದಯ. ಅಯ್ಯೋ ನಿದ್ದೆ ಬರ್ದಿಲ್ಲ ನೆನ್ನೆ ರಾತ್ರಿ. ಕಟ್ ಮಾಡಿಬಿಟ್ಟೆ. ಹಾಯ್ ಬ್ರೋ. ಹೊಸ ಐ ವಾಟ್ ಯುವರ್ ರೇಬನ್. ಹಾಯ್ ಬ್ರೋ. ಫುಲ್ ಯಾ ಬ್ರೋ, ಟೂ ಅರ್ಲಿ. ಸಿಮ್ಯುಲೇಷನ್ ಅದಾದ ನಂತರ ಬಿಲ್ಡು. 1:30ರಿಂದ ಬಿಲ್ಡಾ? 2:30ರಿಂದ ಹಿಂಗೆ ಜಸ್ಟಿಕ್ಕು. See what this guy is doing in simulation. Bro, where are you going this much fast, bro? Bro, where are you going this much fast? Bro. Where are you going? Where, bro? Very fast, bro. It's good, huh? Yeah, good. But just try to control. If I control, it's not going, bro. That is the main fast. If I go fast, I can control. Okay. If I go slow, I can't. ಗೈಸ್ ಲಂಚ್ ಟೈಮ್ ಇವಾಗ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಗೈಸ್. ಕಣ್ಣೆಲ್ಲ ಒಂಥರ ಉರಿತಾ ಇದೆ. ಅದು ಕಲಿಬೇಕು. ಎಲ್ಲ ನಮ್ಮ ಜೊತೆಲಿ ಇರೋರೆಲ್ಲ ಬೇಗ ಬೇಗ ಕಲಿತವ್ರು. ನಾನೇ ಬೇಗ ಕಲಿಯೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ದ ಫಿಶರ್ಮ್ಯಾನ್ ವಾಫ್ಸ್ ಅಂತ. ಸೊ ಬನ್ನಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಏನು ಇರ್ತಾ. ನಾನು ಯಾವತ್ತೂ ಫಿಶರ್ಮ್ಯಾನ್ ವಾಫಲ್ ತಿಂದೇ ಇಲ್ಲ. ಅದು ಫೇಮಸ್ ಅಂತ ಕೇಳಿದೆ. ಬಟ್ ಗೋವಾ ಬ್ರ್ಯಾಂಡು ಚೆನ್ನೈಯಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಸೊ ಇದನ್ನು ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ರೀತಿ ಇರುತ್ತೆ ಅಂತ ತಿಂದ್ಬಿಟ್ಟು ಆಮೇಲೆ ನಿಮಗೆಲ್ಲ ತಿಳಿಸ್ತೀನಿ. ಏನು ಗೈಸ್ ಇಷ್ಟೊಂದು ರಶ್ ಇದೆ ಇಲ್ಲಿ. ಹಲೋ, ವಿ ಆರ್ ಆಫ್ 2 people. ಐ ಹ್ಯಾವ್ ಅ ರಿಸರ್ವೇಷನ್ ಇನ್ ದ ನೇಮ್ ಆಫ್ ಸುಜಿತ್. ಓಕೆ, ಯಾ. ಹಾಂ, ಚೆನ್ನಾಗೈತೆ ರೆಸ್ಟೋರೆಂಟು, ದೊಡ್ಡದಾಗಿ. ಕ್ರೇಜಿ ಇದೆಲ್ಲ. ಬನ್ನಿ. ಈ ನೀರು ವಿತ್ GST 92 ರೂಪಾಯಿ ಅಂತೆ. 20 ರೂಪಾಯಿ ಬಾಟ್ಲಿಗೆ 10 ಲೀಟ್ರ್ ನೀರು ಬಂದಿರೋದು. ಯಪ್ಪ, ನೀವು ನಮ್ಮ ಪಾರ್ಟ್ನರು ಊಟಕ್ಕೆ ಡ್ರೋನ್ಗೆ. ನನಗೂ ಬೇಗ ಕಲ್ತ್ಬಿಟ್ಟವ್ರು ಗೈಸ್ ಇವರು. ಎಷ್ಟು ಚೆನ್ನಾಗಿ ಆರಿಸ್ತಾರೆ ಗೊತ್ತಾ. ನಂಗೆ ಅದೇ ಸೈಕ್ ಆಗ್ತಾ ಇರೋದು. ಏನೇನೋ ಕಲಿತವ್ರೆ, ನಾನೇನೋ ಮಾಡ್ತಾ ಇಲ್ವಲ್ಲ ಅಂತ. ಸೊ ಬನ್ನಿ ಮೆನ್ಯೂಲಿ ಏನಿದೆ ನೋಡ್ಬಿಟ್ಟು ಆರ್ಡ್ರ್ ಮಾಡೋಣ. ಐ ಡೋಂಟ್ ವಾಂಟ್ ಕ್ರ್ಯಾಬ್ ಆ್ಯಂಡ್ ಆಲ್. So we have the red snapper also. ದಿಸ್ ಇಸ್ ಕಾಲ್ಡ್ ರೆಡ್. Yes, sir. Red snapper. Yes, sir. Yes, sir. ಇಟ್ಸ್ ಓಷನ್ ಫಿಶ್ ರೈಟ್? Yeah, correct, sir. ನಾನು ಸ್ಕೂಬಾಗೆ ಹೋದಾಗ ನೋಡ್ತಾ ಇದ್ದಿದ್ದಲ್ಲ, ಎತ್ತಕೊಬಂದು ನಂಗೆ ತಿನ್ನಿಸ್ತಾವ್ರೆ. ಓಕೆ, ಗೆಟ್ ದಿಸ್ ಡನ್. ಓಕೆ, ಥ್ಯಾಂಕ್ ಯು. If it's not good, I'll tell it in my vlog. I'm a YouTube vlogger. Oh, no worry, sir. No, sir. You should try this one, sir. Chicken curry. I'll suggest you this one, sir. Okay, you get me that? It will come with the spicy. Yeah, it's okay. ಗೈಸ್ ಏನೇನು ಸಿಗ್ತದೆಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಗೈಸ್ ಫಸ್ಟು ಸ್ಟಾರ್ಟರ್ಸ್ಗೆ ಒಂದು ಸೂಪ್ ಆರ್ಡ್ರ್ ಮಾಡಿದ್ದೀನಿ. ನೋಡಿ, ವಿಚ್ ಫಿಶ್ ಇಸ್ ದಿಸ್? It's a basa fish, sir. ಭಾಷಾ ಫಿಶ್. Yes, sir. Correct, sir. ಚೆನ್ನಾಗಿ ಸರ್ವ್ ಮಾಡ್ತಾವ್ರಿ ಇವರು. ನಿಂಬೆಹಣ್ಣು ಹಿಂಡೋದು ನೋಡಿ ಗೈಸ್, ಹೆಂಗೆ ಹಿಂಡೋದು ಅಂತ. ಕ್ರೇಜಿ. ಈ ಮ್ಯಾಟ್ರೇ ಗೊತ್ತಿರಲಿಲ್ಲ. ನಾವೆಲ್ಲ ಕೈಲಿ ಹಿಂಡ್ಕೊತಿದ್ವಲ್ಲ, ಹಂಗೆ ನಿಂಬೆಹಣ್ಣು ಹಿಂಡೋದು. ವಾಟ್ ಇಸ್ ದಿಸ್? So this is a boiled bread. Goa famous bread, sir. ಓಕೆ. So may I serve for you? ಯಾ. ಇಸ್ ಇಟ್ ಮೈದಾ? Sir, atta preparation, sir. ಆಟ ಪ್ರಿಪ್ರೇಷನ್ ರೈಟ್? Yes, sir. 100%. 100, sir. ಓಕೆ. ಆಟ ಅಂದರೆ ಮಾತ್ರ ತಿಂತೀನಿ. ಮೈದಾ ಅಂದರೆ ನೋ ಮೈದಾ ಫಾರ್ ಮೀ. No, sir. ಐ ಫರ್ಗಾಟ್ ದ ನೇಮ್. ಚಿಕನ್ ಕೇಫ್ರಿಯಲ್. Chicken kefriel. Go one day, sir. ಓಕೆ, ಚಿಕನ್ ಕೇಫ್ರಿಯಲ್ ಅಂತ ಗೈಸ್ ಇದು. ಟೇಸ್ಟ್ ಫಿಶ್ ಟಿಕ್ಕಾ ಚೆನ್ನಾಗಿತ್ತು, ಸೂಪ್ ಸಕ್ಕದಾಗಿತ್ತು. ಇದನ್ನು ಟ್ರೈ ಮಾಡೋಣ ಬನ್ನಿ ಇವಾಗ. ಚಿಕನ್ ಕ್ಯಾಫ್ರಿಯಲ್ ಅಂತೆ, ಸಕ್ಕದಾಗೈತೆ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಅದಕ್ಕೆ ವೀಟ್ ಬ್ರೆಡ್ ಏನೋ ಕೊಟ್ಟಿದ್ದಾರೆ. ಈ ಥರ ಇದೆ, ಪಕ್ಕಾ ನಾಟಿ ಸ್ಟೈಲು. ಸ್ಪೈಸಿ ಐತೆ, ಚೆನ್ನಾಗೈತೆ. ರೆಡ್ ಸ್ಟ್ರಿಪ್ಪರ್ ಇದೆ. ರೆಡ್ ಸ್ಟ್ರಿಪ್ಪರ್ ಯಾವ ಇವೆಲ್ಲ? ರೆಡ್ ಸ್ಟ್ರಿಪ್ಪರ್
ಸ್ನ್ಯಾಪರ್ ನಾಟ್ ಸ್ಲಿಪ್ಪರ್ ಆಯ್ತು ಅನ್ಸುತ್ತೆ. ಸ್ಲಿಪ್ಪರ್ ಅಂದರೆ ಬೇರೆ ಅರ್ಥ. ಗೈಸ್ ರೆಡ್ ಸ್ನ್ಯಾಪರ್ ಅಂತ ನೋಡಿ. ಅಷ್ಟು ದೊಡ್ಡ ಮೀನಿತ್ತು, ಬರಬೇಕಾದ್ರೆ ಇಷ್ಟೇ ಎಷ್ಟು ಆಗ್ಬಿಟ್ಟೈತೆ. It was so big, now only this much? Sir, actually, we made the fillet, sir. The fillet means the vestige of the bone and head will go, sir. Okay. ಇಷ್ಟಕ್ಕೆ 2,000ನಾ? This is a famous fish. Yes, sir, correct. I don't want fries. Okay guys, ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಜ್ಯೂಸ್ ಬೇರೆ ಕೊಟ್ಟರು. ಆ್ಯಂಡ್ ದಿಸ್ ಗಾಯ್ ಹ್ಯಾಟ್ಸ್ ಆಫ್ ಟು ದಿಸ್ ಗಾಯ್. ಅನೋ ಥ್ಯಾಂಕ್ ಯು ಸೋ ಮಚ್ ಅನೋ. ಬಾಯ್ ಸಿ ಯು. Thank you, sir. ಊಟ ಅಂತೂ ಮಸ್ತಾಗಿತ್ತು ಗೈಸ್, ನನಗಂತೂ ಪರ್ಸ್ನಲಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ. ಒಳ್ಳೆ ಮಾಕ್ಟೇಲ್ ಕೊಟ್ಟರು, ಅಲ್ಲಿ ಕುಡಿಯೋಕ್ಕಾಗಿಲ್ಲ, ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀವಿ. ಬಿಲ್ ಅಮ್ಮಮ್ಮ ಅಂದರು ಎಷ್ಟಾಯಿತು ಗೊತ್ತಾ? 6,000 ರೂಪಾಯಿ ಆಯಿತು ಬಿಲ್ಲು. 5,900 ಚಿಲ್ಲರೆ. ಬಟ್ ಊಟ ಚೆನ್ನಾಗಿತ್ತು, ಅದೊಂದು ಗ್ಯಾರಂಟಿ. ಸಿಮ್ಯುಲೇಷನ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಇದು ಬಿಲ್ಡಿಂಗ್ ಕ್ಲಾಸಿಗೆ ಬಂದಿದೆ ನೋಡಿ. ಅಣ್ಣ ಏನೋ ಲೆಕ್ಕ ಹಾಕ್ತವ್ರೆ, ಎಷ್ಟು ದುಡ್ಡು ಮಾಡಿದ್ದೀವಿ ಇವತ್ತು ಅಂತ. ಪ್ರತಾಪಣ್ಣ ಬ್ಯಾಟ್ರಿ ಬಿಚ್ತವ್ರೆ. Bro, this is normal battery, shell battery, no, bro? Yeah, but this is normal shell battery, bro. But Okay. the C rating of this is high, little bit high. This is 30C. Okay. In remote we use only 0.5C. ಗೈಸ್ ಫುಲ್ಲು ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ, ಎಷ್ಟು ಕಿಲೋ ವ್ಯಾಟ್ಸ್ ಇರಬೇಕು ಏನು ಕತೆ ಅಂತಲ್ಲ. ನಾವೆಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ನಾನು ನೋಟ್ಸ್ ಬರಿತಾ ಇದ್ದೀನಿ ಗೈಸ್, ನಿಜವಾಗ್ಲೂ ನಾನೇನಾ ಇದು ನೋಡಿ. ನಂಬಕ್ಕೆ ಆಗ್ತಾಯಿಲ್ಲ, ನಾನು ಹ್ಯಾಂಡ್ ರೈಟಿಂಗ್ ಕಚ್ಚಡುವಾಗೈತೆ, ನೋಡೋಕೆ ಹೋಗ್ಬಿಡಿ. ನೋಡಿ FPV ಬಿಲ್ಡ್ ಮಾಡೋಕ್ಕೆ ಏನೇನು ಬೇಕು ಅಂತೆಲ್ಲ ಬರ್ತಿದ್ದೀನಿ. ಫ್ರೇಮು, ಮೋಟ್ರು, ಫ್ಲೈಟ್ ಕಂಟ್ರೋಲರು ಎಲ್ಲ ಬಿಲ್ಡ್ ಮಾಡಿರೋದು. ಇದು 3.5 ಇಂಚು, ಇದು 5 ಇಂಚು. ನಮ್ಮ ಕೈಗೆ ಕಟ್ಟರೆ ಬೇರೆ ಕಡೆ ಬಿಟ್ಬಿಡ್ತೀವಿ ಅಂತ ಇವರು. ಹಾಂ, ಇವಾಗ ನೀವು ಆ ಕಡೆ ತಿರ್ಗಿದ್ರೆ ನಾವು ಬೇರೆ ಕಡೆ ಬಿಟ್ಬಿಟ್ರೆ ನಮ್ಮ ಡಿಸ್ಪ್ಲೇ ಇರುತ್ತೆ. ಹೌದಾ? ನಮ್ಮ ಹತ್ರ ಒಂದು ಡಿಸ್ಪ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಸ್ವಿಚ್ ಇದೆಯಲ್ಲ, ಅದೇ ಮೊಬೈಲ್ ಇಲ್ಲಿಂದ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ ಹಿಂಗ್ ಮಾಡಿದ್ರೆ ನಿಮ್ ಕಂಟ್ರೋಲ್ ಹೋಗ್ಬಿಡುತ್ತೆ. ನೀವು ಆರಿಸ್ತಾ ಇದ್ರೂ ಸರಿ, ನಿಮ್ ಕಂಟ್ರೋಲ್ ಹೋಗಿ ನಮ್ ಕಂಟ್ರೋಲ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಹಂಗೆ ಸ್ವಿಚ್ ಕೊಟ್ರೆ ತಿರ್ಗಾ ನಿಮ್ ಕಂಟ್ರೋಲ್ ಬರುತ್ತೆ ಕೈಗೆ. ಹಂಗೆ ಎಲ್ಲ ಇಲ್ಲ ಅಂದ್ರೆ ಇಷ್ಟೊಂದು ಡ್ರೋನ್ಗಳು ಇರ್ತಿರ್ಲಿಲ್ಲ ನಿಮ್ಮ ಹತ್ರ, ಎಲ್ಲ ಬಿಟ್ಬಿಟ್ಟಿರೋರು ಡ್ರೋನ್ಗೆ. ಕ್ರೇಜಿ. ಇದ್ದು ಮ್ಯಾಟ್ರ್ ಇದು. ಚೆನ್ನಾಗೈತಿ ಟೆಕ್ನಾಲಜಿ, ನನಗಿದು ಗೊತ್ತಿರಲಿಲ್ಲ. ನಾನು ಬಿಟ್ಬಿಡೋಣ ನಿಮ್ಮ ಡ್ರೋನ್ಗಳನ್ನೆಲ್ಲ ಅಂದ್ಕೊಂಡಿದ್ದೆ, ಸ್ಕೆಚ್ ಹಾಕಿದ್ದೆ, ಮಿಸ್ ಆಯಿತು. ಆನ್ ಮಾಡಿಸ್ತಾ ಇದ್ದೀನಿ ನಾನು, ಡ್ರೋನ್ ನೋಡಲೇಬೇಕಂತೇಳಿ. ಓ ಅಣ್ಣ ನಿಧಾನಕ್ಕೆ ಮಾತಾಡೋ. ಹಾಂ ಬ್ರೋ, ಯಾವ್ದು ಬ್ರೋ ಇದು? ಕ್ಯಾಚ್ ಹಿಡಿ ಅಂತ ಹೇಳ್ಬಿಟ್ಟು ಹಿಡಿಬೇಕು ತಾನೆ. ಕೈ ಮತ್ತೆ ಹಿಡಿದಿರ್ತಾರೆ. ನಾನು ಲ್ಯಾಂಡ್ ಮಾಡ್ತಾವ್ರೆ ಅನ್ಕೊಂಡೆ. Why I didn't kept on your hand means if you mistakenly put your finger inside, chop fingertips. ಏನೇನೋ ಹೇಳ್ದೆ, ಎದುರಿಸ್ತವ್ರು ನನಗೆ. ಅವ್ರಿಗೆ ಗೊತ್ತಿಲ್ಲ ನಾನು ಎದ್ರಕೊಳ್ಳಲ್ಲ ಇವಕ್ಕೆಲ್ಲ ಅಂತ. ಏನೋಪ್ಪ. ಓಕೆ, ಲೆಟ್ಸ್ ಕಂಟಿನ್ಯೂ. When you're flying like this, your drone is not going to turn like this. Your drone is not going to turn like this. Your drone will turn like this. That's why you have a confusion when doing yaw, because you're flying forward. ಆ್ಯಂಡ್ ನೆಕ್ಸ್ಟ್ ಲೆವೆಲಾಗಿ ಹೇಳ್ಕೊಡ್ತಾವ್ರೆ ಗೈಸ್. ನನಗೆ ಪರ್ಸ್ನಲಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಆ್ಯಂಡ್ ಪ್ರಮೋಷನೆಲ್ಲ ಏನು ಇದೆಲ್ಲ ಏನಿಲ್ಲ. ನಾವು ಇಲ್ಲಿ ಮಿನಿಮಮ್ ಅಂದರೂ 1 ಲಕ್ಷ ಮೇಲೆ ಖರ್ಚು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಲಿಯೋಕ್ಕೆ. ಸೊ ಆದ್ರೂ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಗೊತ್ತಾಗ್ಬಿಡುತ್ತಲ್ಲ ನಮಗೆ, ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಾವ್ರಿಲ್ಲ ಅಂತೇಳಿ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು, ಎಷ್ಟೇ ಆದರೂ ಕನ್ನಡದವ್ರಲ್ವ, ಹೀಗೆ ಆ ಪ್ರಯಾರಿಟಿ ಇರಬೇಕು ನಮ್ಮದು ಅಂತ ಒಂದು ಪ್ರಯಾರಿಟಿ ಇದ್ದರೆ 100% ಚೆನ್ನಾಗಾಗುತ್ತೆ. ಗೈಸ್ ಸೀನ್ ಏನಂತ ಹೇಳಿದ್ರೆ, ನಾವು ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ಟ್ರೈನಿಂಗ್ ಮಾಡಬೇಕಾದ್ರೆ ಹಂಗೆ ಒಂದು ಟಾಪಿಕ್ ಬಂತು. ಟಾಪಿಕ್ ಏನಂತ ಹೇಳಿದ್ರೆ, ನಮ್ಮ RCB ನಿನ್ನೆ ಹಿಂಗೆಲ್ಲ ಮಾಡ್ತಿದ್ದೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅವ್ರು ಏನು ಹೇಳಿದ್ರು, ಯು ಟೆಲ್ ಮಿ ಬ್ರೋ, ವಾಟ್ ಎವರ್ ಯು ಟೋಲ್ಡ್. I am a big fan of RCB and a hater of ಚೆನ್ನೈಯಲ್ಲಿ RCB ಫ್ಯಾನ್ಸ್ ಹುಡುಕ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಬ್ರು ಇದಾರಂತೆ, ವಿಡಿಯೋ ಕಾಲ್ ಮಾಡಿ ಕೊಡ್ತಾ ಇದ್ದೀನಿ ಅಂತ. ಎಸ್ಟರ್ಡೇ ವಾಟ್ ಹ್ಯಾಪೆಂಡ್ ನೋ, ಲಿಟ್ರಲಿ ಬ್ರೋ, ವಿ ಆರ್ ಲೈಕ್, ಐ ವಾಸ್ ಇನ್ ಅ ಮೂವಿ, ಫುಲ್ ಕಂಪ್ಲೀಟ್ ಜಾಮ್ ಪ್ಯಾಕ್ ಮೂವಿ, Avatar, 350 people were there. I'm like not able to shoot, not able to record stuff. Yeah, I have a friend, he's a RCB fan. See, nice. Look at his smile, full smile, bro. Yes. Man, he's a dead core RCB fan, man. Oh, super. Last time in finals. Subham. Yeah. We booked a resort and we went for a match. Like they are blasting the resort. Almost the resort blasted. ಓಕೆ, ಇವತ್ತಿನ ಕ್ಲಾಸ್ ಎಲ್ಲ ಮುಗಿತು. 5:30 ಟೈಮು. ಬಾಯ್ ಬ್ರೋ, ಸಿಯಾ. ಫುಲ್ ಪ್ಯಾಕಿಂಗ್. ಎಂಡ್ ಆಫ್ ದ ಡೇ. Yes. ಸಿಗೋಣ. ಬಾಯ್ ನಿಶ್, ಬಾಯ್. ಹಾಂ, ಟೈಮ್ ಅಪ್ ನೋ ಬ್ರೋ, ಎವ್ರಿ ಒನ್ ಲೆಫ್ಟ್. ಬಾಯ್. ಓಕೆ
ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೊರಟಿದ್ದೀವಿ. ಮನೆ ಅಂದರೆ ನಾವು Airbnb ಕಡೆ. ಸೊ ಬನ್ನಿ, ಪ್ರೊಡಕ್ಟಿವ್ ಡೇ ಇವತ್ತು ಇದ್ದೀವಿ. ನಾನು ಕಾರ್ ಬೇರೆ ಸೈಡಲ್ಲಿ ಹಾಕ್ಬಿಡ್ತೀನಿ. ಕಾರ್ ಹತ್ತಬೇಕು ಅಂದರೆ ಈ ಪ್ಯಾಸೆಂಜರ್ ಸೀಟಿಂದ ಹತ್ಬಿಟ್ಟು ಡ್ರೈವರ್ ಸೀಟ್ಗೆ ಹೋಗ್ಬೇಕು, ಯಾಕಂದ್ರೆ ಆ ಕಡೆ ಜಾಗನೇ ಇಲ್ಲ ಹತ್ತಕ್ಕೆ ಡ್ರೈವರ್ ಸೀಟ್ಗೆ. ಸೊ ಬನ್ನಿ ನೋಡೋಣ. ನಮ್ಮ ಹುಡುಗನಿಗೆ ಎಷ್ಟು ಧೈರ್ಯ ನೋಡಿ ಈಗ. ಯಾಕೆ ಏನು ಧೈರ್ಯ? ಏನು ಧೈರ್ಯ? ಜಾಲಿಯಾಗಿ ಕನ್ನಡ ಫ್ಲಾಗ್ ಹಾಕೊಂಡು ಹಾಂ ಹೆಂಗೆ ಧೈರ್ಯವಾಗಿ ನಿಂತಿದೆ ಅಂತಂದ್ರೆ ಹೆಮ್ಮೆ. ಯಾರಾದರೂ ಬಂದು ಕೇಳ್ಬೇಕು ನಮ್ಮನ್ನ, ಆವಾಗ ಮಾತಾಡ್ತೀವಿ. ಗೈಸ್, ಟ್ರೈನಿಗೆಲ್ಲ ಮುಗಿಸ್ಕೊಂಡು ನಾನೆಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಜಿಮ್ಗೆ. ಸೊ ಬನ್ನಿ, ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಮನೆ ಹೋಗೋಣ. ಇದೆ ನೋಡಿ, ರಾಯಲ್ ಚಾಲೆಂಜ್. ಹಂಗೆ ಯಾವುದೋ ಜ್ಯೂಸ್ ಕುಡಿಯೋಕ್ಕೆ ಬಂದಿದೆ. ಆ ಜ್ಯೂಸ್ ಕುಡಿಯೋ ಜಾಗದಲ್ಲಿ ಈ ಬ್ರ್ಯಾಂಡ್ ನೋಡಿದೆ, ಹೆಂಗಿದೆ ಖುಷಿ ಆಗುತ್ತೆ. ಈ ಬ್ರ್ಯಾಂಡ್ ನೋಡೋಕ್ಕೆ ಖುಷಿ ಆಗುತ್ತೆ. ಗೈಸ್, ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಅಡುಗೆ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್. ಸೊ ಚಿಕನ್ ಮಾಡಿ ಮೊಟ್ಟೆ ಆಲ್ರೆಡಿ ಹಾಕೊಂಡು ತಿಂದಾಯಿತು. ಚಿಕನ್ ಮಾಡ್ತಾಯಿದ್ದೀನಿ. ಏನೂ ಸಿಕ್ಕಿಲ್ಲ ಗೈಸ್, ಅದಕ್ಕೋಸ್ಕರ ಪ್ಯಾನು ನಾನು ಗ್ರಿಲ್ ಪ್ಯಾನ್ ತರಿಸ್ದೆ. ನೋಡಿ, ಇಲ್ಲೊಂದು ಗ್ರಿಲ್ ಪ್ಯಾನ್ ತರಿಸ್ದೆ. ಸೊ ಈ ಗ್ರಿಲ್ ಪ್ಯಾನ್ ಏನಂತ ಹೇಳಿದ್ರೆ ಇಂಡಕ್ಷನ್ ಕುಕ್ಟಾಪ್ ಅಲ್ಲ, ಇದು ಸ್ಟವ್ದು. ಅಯ್ಯೋ, ಇಲ್ಲಿರೋದು ಇಂಡಕ್ಷನ್ ಅಷ್ಟೇ, ಸ್ಟವೇ ಇಲ್ಲ ಇಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡಿ, ಒಬ್ಬಂಟಿ ಜೀವನ ಯಾವ ಥರ ಇದೆ ಅಂತೇಳಿ. ಹಾಂ, ಅದ್ರ ಕಷ್ಟ ಆಗೈತೆ ಇವೆಲ್ಲ. ಓಕೆ ಗೈಸ್, ಊಟ ಎಲ್ಲ ಮಾಡಿಕೊಂಡು ಇವಾಗ ಮಲ್ಕೊಳ್ಳೋವಂಥ ಸಮಯ. ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿದೆ ನಿಮ್ಗಳ ಹತ್ರ ಡಿಸ್ಕಸ್ ಮಾಡೋದು. ಫಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಟ್ರಿಪ್ಗೆ ಯಾರ್ಯಾರು ರಿಜಿಸ್ಟರ್ ಆಗಿರಲ್ಲ, ದಯವಿಟ್ಟು ಅನ್ವಾಂಟೆಡ್ ಆಗಿ ರಿಜಿಸ್ಟರ್ ಆಗಿರೋರು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆ ಥರ ಆಗಬೇಡಿ. ಯಾಕಂದರೆ ಯಾರು ತುಂಬ ಆಸೆ ಪಟ್ಟು ರಿಜಿಸ್ಟರ್ ಆಗೋಕ್ಕೆ ಅಂತ ಬರ್ತಾರಲ್ಲ, ಅವ್ರಿಗೆ ಆ ಚಾನ್ಸ್ ಮಿಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಯಾಕಂದರೆ ತುಂಬ ಜನ ಫಾರ್ಮ್ ಫಿಲ್ ಮಾಡಿರ್ತೀರ. ಫಾರ್ಮ್ ಫಿಲ್ ಮಾಡಿರೋದು ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. 100-120 ಜನ ಎಲ್ಲ ಫಾರ್ಮ್ ಫಿಲ್ ಮಾಡಿದ್ದೀರಾ. ಆ ಫಾರ್ಮ್ ಫಿಲ್ ಮಾಡಿರೋದ್ರಲ್ಲಿ ನಾವು ಸೆಲೆಕ್ಟ್ ಮಾಡೋದ, ಯಾರಿಗೆ ಮೆಸೇಜ್ ಮಾಡಿರ್ತೀವಿ, ರ್ಯಾಂಡಮಾಗಿ ಮೆಸೇಜ್ ಮಾಡಿರ್ತೀವಿ, ಅವರೆಲ್ಲ ಸುಮ್ಮನೆ ಮಾಡಿದೆ, ಆಮೇಲೆ ಹೇಳ್ತೀನಿ, ಇವಾಗ ಹೇಳ್ತೀನಿ. ಗೈಸ್, ನೀವು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಬೇಕು ಅಂತ ಆಸೆ ಇಟ್ಕೊಂಡು ಬರಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಚಾನ್ಸ್ಗಳು ಮಿಸ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸೀರಿಯಸ್ ಆಗಿ ಯಾರು ಇಂಟ್ರೆಸ್ಟ್ ಇದ್ದೀರಾ, ಅವ್ರಿಗೆ ನಮ್ಮ ಕಡೆಯಿಂದ ರಿವರ್ಟ್ ಬ್ಯಾಕ್ ಬಂದಿಲ್ಲ ಅಥವಾ ಮೆಸೇಜ್ಗಳು ಬಂದಿಲ್ಲ, ಇನ್ನೂ ನೀವು ಗ್ರೂಪ್ಗೆ ಆ್ಯಡ್ ಆಗಿಲ್ಲ, ಅವರೆಲ್ಲ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ರೀಫಾರ್ಮ್ ಫಿಲ್ ಮಾಡಿ. ಖಂಡಿತವಾಗ್ಲೂ ಆ ಫಾರ್ಮ್ ಲಿಂಕ್ನ ಹಾಕಿರ್ತೀನಿ, ರೀಫಾರ್ಮ್ ಫಿಲ್ ಮಾಡಿ. 100% ಇಂಟ್ರೆಸ್ಟ್ ಇರೋರು ಮಾತ್ರ. ಸೊ ಅವಾಗ ನಂಗೊಂದು ಐಡಿಯಾ ಬರುತ್ತೆ. ಯಾಕಂದರೆ ಇವಾಗ ನಾವು ರ್ಯಾಂಡಮಾಗಿ ಎತ್ಕೊಂಡು ಮಾಡಿರೋರೆಲ್ಲ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ರ್ಯಾಂಡಮಾಗಿ ಎತ್ಕೊಂಡು ಮಾಡಿರೋರೆಲ್ಲ 90% ಬ್ರೋ ಸುಮ್ಮನೆ ಮಾಡಿದೆ, ಕೇಳೋಣ ಅಂತ ಮಾಡಿದೆ, ಇಲ್ಲ ರಿಪ್ಲೈ ಮಾಡದೆ ಇರೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಥರ ಮಾಡಬೇಡಿ. ಯಾಕಂದರೆ ಬೇರೆಯವ್ರು ಯಾರು ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ತುಂಬ ಆಸೆ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಇದು ತೊಂದರೆ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಗೈಸ್, ನಾನು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು 25ನೇ ತಾರೀಕು ಆಗಿರುತ್ತೆ. ಎಲ್ರಿಗೂ ಮೇರಿ ಕ್ರಿಸ್ಮಸ್ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಆ್ಯಂಡ್ ನಾಳೆ ಬರೋದ್ರಿಂದ ಇವಾಗಲೇ ವಿಶ್ ಮಾಡಿಬಿಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್. ಅದಕ್ಕಿಂತ ಮಾರ್ಕ್ ಮೂವಿ ರಿಲೀಸು, 45 ಮೂವಿ ರಿಲೀಸು. ಆ್ಯಂಡ್ ಚೆನ್ನೈಯಲ್ಲಿ ಯಾವುದೇ ಥಿಯೇಟ್ರ್ಗಳೇ ಇಲ್ಲ ಗೈಸ್. ಕನ್ನಡ ಮೂವಿಗಳು ಅಷ್ಟೊಂದು ಬರ್ತಾನೆ ಇಲ್ಲ. ನಾನು 45 ಮತ್ತು ಮಾರ್ಕ್ಗೆ ಅರ್ಲಿ ಮಾರ್ನಿಂಗ್ ಶೋ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೆಲ್ಲೂ ಶೋ ಇಲ್ಲ. ಒಂದು ಶೋ ಸಿಕ್ಕಿದೆ ನಾನು ಮಾರ್ಕು, ಅದು ರಾತ್ರಿ 10 ಗಂಟೆಗೆ. ಸೊ ನಾಳೆ ರಾತ್ರಿ, 25th ಇವತ್ತು ರಾತ್ರಿ, ನಾನು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಇವತ್ತು ರಾತ್ರಿ ನಾನು ಮಾರ್ಕ್ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಯಾವ ಥರ ಇರುತ್ತೆ, ಎಷ್ಟು ಜನ ಕನ್ನಡದವ್ರು ಸಿಗ್ತಾರೆ, ಏನು ಎತ್ತ ಅಂತೆಲ್ಲ ನೋಡೋಣ. ಅದು ಚೆನ್ನೈಯಲ್ಲಿ 45 ಅಂತೂ ಎಲ್ಲೂ ಇಲ್ಲವೇ ಇಲ್ಲ ಚೆನ್ನೈಯಲ್ಲಿ. ಸೊ ನೋಡೋಣ ಮಾರ್ಕ್ ಫಿಲಮ್ ಯಾವ ಥರ ಇರುತ್ತೆ. ನೀವು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇನ್ನೊಂದೇನೂ ಅಲ್ಲ. ಯಾವುದೇ ಕನ್ನಡ ಫಿಲಮ್ ಬಂದರೂ 100% ಹೋಗಿ ನೋಡ್ತೀವಿ. ಕನ್ನಡ ಅಲ್ಲ, ಯಾವುದೇ ಫಿಲಮ್ಸ್ ಬಂದರೂ ನೋಡ್ತೀನಿ. ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತೀನಿ, ಇಲ್ಲ ಅಂತ ಹೇಳಿದ್ರೆ ಮುಚ್ಕೊಂಡಿರ್ತೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ರಿಗೂ ಅಡ್ವಾನ್ಸ್ ನ್ಯೂ ಇಯರ್ ವಿಶಸ್. ಕುಡಿಯೋದು ವರ್ಷ ಪೂರ್ತಿ ಇದ್ದೇ ಇರುತ್ತೆ. ಈ ಸರಿ ಕುಡ್ದೆಲ್ಲೂ ಬೀಳ್ಬೇಡಿ. ನಿಮ್ಮ ಆರೋಗ್ಯ, ನಿಮ್ಮ ಜವಾಬ್ದಾರಿ ನಿಮ್ಮ ಕೈಲಿ ಇಟ್ಕೊಳ್ಳಿ. ನಿಮಗೋಸ್ಕರ ಮನೇಲಿ ಒಂದು ಜೀವ ಕಾಯ್ತಾ ಇರುತ್ತೆ ಅಂತ ಎಲ್ಲ ಯೂತ್ಸ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಂತ ನೀವು ಪಾರ್ಟಿನೇ ಮಾಡಬೇಡಿ ಅಂತ ನಾನು ಹೇಳ್ತಲ್ಲ, ಮಾಡಿ, ಎಲ್ಲ ನಿಮ್ಮ ಲಿಮಿಟಲ್ಲೇ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ಕಾಂಟೆಂಟ್ ಇದ್ದರೆ ಹೇಳಿ, ಖಂಡಿತವಾಗ್ಲೂ ಮಾಡೋಣ. ತುಂಬ ಹೆಕ್ಟಿಕ್ ಆಗ್ತಾ ಇದೆ. ಬೆಳಗ್ಗೆ ಕ್ಲಾಸು, ಆಮೇಲೆ ಮಧ್ಯಾಹ್ನ ಇನ್ನೊಂದು ಬಿಲ್ಡ್ ಕ್ಲಾಸು, ಆಮೇಲೆ ಮತ್ತೆ ಮನೆಗೆ ಬರಬೇಕು, ಜಿಮ್ಗೆ ಹೋಗಬೇಕು, ಬರಬೇಕು, ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ಇಷ್ಟೇ ಆಗೋಗಿದೆ. ಎಡಿಟು ಶೂಟು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಆದಷ್ಟು ಬೇಗ ಇನ್ನೂ ಸೂಪರ್ ಎಂಟರ್ಟೈನಿಂಗ್ ಕಾಂಟೆಂಟ್ ಜೊತೆ ವಾಪಸ್ ಬರ್ತೀನಿ, ಬೆಂಗಳೂರು ಬರ್ತಾ ಇದ್ದಂಗೆ ಅಂತ ಹೇಳ್ತಾ. ಅಲ್ಲಿವರೆಗೂ ಇನ್ನೂ ಏನೇನಾಗುತ್ತೆ ಇಲ್ಲೇ ಚೆನ್ನೈಯಲ್ಲೇ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಸರಿ 3-4 ಸರಿ ಹೇಳ್ಬಿಟ್ಟೆ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.